ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ. ಯಾಕೆ ಯೂಟ್ಯೂಬ್ ಚಾನಲ್ನ ಇಷ್ಟು ದಿನ ಮಾಡಲಿಲ್ಲ ಅಂದರೆ ಇದೇ ರೀಸನ್. ಇಷ್ಟು ಕನಸು, ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡು ನಾವೇನೋ ಮಾಡೋಣ, ನಮ್ಮ ಲೈಫಲ್ಲಿ ನಮ್ಗೆ ಇಷ್ಟೊಂದು ಜನ ಮೋಸ ಮಾಡಿದ್ದಾರೆ ಆ್ಯಂಡ್ ನಾವೇನೋ ಮಾಡೋಣ ಅನ್ನೋ ಟೈಮಲ್ಲಿ ಒಂದೇ ಸಲ ಶಾಕ್ ಆಯಿತು. ಆ್ಯಂಡ್ ಆಮೇಲೆ ಅವನಿಗೆ ತುಂಬ ಆಸೆ ಇತ್ತು. ಅವನಲ್ಲಿ ಅಷ್ಟು ಹುಮ್ಮಸ್ಸು ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗೆ ಮಾಡೋಣ. ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಯಾರು? ಕೂತ್ಕೋ, ಚೇರ್ ಹಾಕು. ಯಾರೇ ಅಷ್ಟೇ, ಇವರೇ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇರೋದು. ತುಂಬ ಫ್ಲಾಪ್ ಆಗೋಯ್ತು ಬಿಸ್ನೆಸ್ಸು. ಏನೋ ಚಿಕ್ಕದಾಗಿ ಮಾಡೋಣ ನಾವು ನಮಗೋಸ್ಕರ ಅಂತ ಹೋಗ್ತಾ ಇದ್ದೀವಿ. ಸೊ ಏನು, ಯಾವ ಥರ, ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ತುಂಬ ದಿನ ಡಿಲೇ ಆಯಿತು ನಾನು ಯೂಟ್ಯೂಬ್ ಚಾನಲ್ನ ಮಾಡಿ. ಸೊ ನೀವೆಲ್ಲ ಅಂದ್ಕೊಂಡಿರ್ತೀರ ಯಾಕೆ ಇಷ್ಟು ದಿನ ಆದರೂ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ. ಕೆಲವೊಂದು ರೀಸನ್ಸಿಂದ ನನಗೆ ಸ್ವಲ್ಪ ಟೈಮು ಸಾಕಾಗದೇ ಇರೋದ್ರಿಂದ ಆ್ಯಂಡ್ ಬೇರೆ ಸ್ವಲ್ಪ ಲೈಫ್ದು ಪರ್ಸ್ನಲ್ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಏನಕ್ಕೆ ನಾನು ಅಂದರೆ ಒಂದು 15 ಡೇಸೇ ಆಗೋಯ್ತು ನನಗೆ ಸರಿಯಾಗಿ ಯೂಟ್ಯೂಬ್ ಚಾನಲ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಯಾಕೆ ಮಾಡಲಿಲ್ಲ ಏನು ಅಂದರೆ, ನಾನು ಕಿರಣ ಡೀಪಾಗಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಏನಾದರೂ ಇವಾಗ ನಡೆದಿರೋ ವಿಷಯದಿಂದ ನಾವು ಬ್ಯುಸಿ ಆಗಬೇಕು ಆ್ಯಂಡ್ ಸ್ವಲ್ಪ ನಮ್ಮ ಲೈಫ್ ಕೆರಿಯರ್ ಬಗ್ಗೆ ಸಾಕು, ಇಷ್ಟು ದಿನ ಎಲ್ರಿಗೂ ಮಾಡಿ ಎಲ್ಲರಿಂದನೂ ಬಹುಮಾನ ತೊಗೊಂಡಾಗಿದ್ದೆ. ಸೊ ನಮ್ಮ ಪರ್ಸ್ನಲಿ ನಮ್ಮ ಕೆರಿಯರ್ ಬಗ್ಗೆ ಏನಾದರೂ ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿ ಸೊ ಏನೋ ಸ್ಟಾರ್ಟ್ ಮಾಡೋಣ ಒಂದು ಬಿಸ್ನೆಸ್ ಅಂತ ನಾವಿಬ್ಬರು ಅಂದ್ಕೊಂಡ್ವಿ. ಸೊ ನನಗೂ ಓಕೆ ಅಂತ ಅನ್ನಿಸ್ತು ಆ್ಯಂಡ್ ಇಬ್ಬರು ಅಷ್ಟೇ ಓಕೆ ಮಾಡೋಣ, ಏನಾದರೂ ಸ್ಟಾರ್ಟ್ ಮಾಡೋಣ. ಏನೇ ನಮ್ಮ ಹತ್ರ ಏನೇ ದುಡ್ಡಿದ್ರು ಅಥವಾ ಪ್ರಾಪರ್ಟಿ ಇದ್ರು ಏನಿದ್ರು ಅಷ್ಟೇ, ನಮ್ಮ ಒಂದು ಕಷ್ಟ ಕಾಲಕ್ಕೆ ನಾವೇನಾದರೂ ಬಿಸ್ನೆಸ್ ಮಾಡಿದ್ರೇ ಕೂತ್ಕೊಂಡು ಈ ಟೈಮಲ್ಲಿ ನಾವೇನಾದರೂ ಮಾಡಿದ್ರೇ ಮುಂದೆ ವಯಸ್ಸಾದಮೇಲೆ ನಾವು ಯಾರ ಹತ್ರನೂ ಕೈ ಚಾಚದೇ ಇರೋದು ಅನ್ನೋದು ಒಂದು ಕಾನ್ಸೆಪ್ಟ್ ನನಗೆ ತುಂಬ ಚೆನ್ನಾಗಿ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಸೊ ಯಾಕೆ ಯೂಟ್ಯೂಬ್ ಚಾನಲ್ನ ಇಷ್ಟು ದಿನ ಮಾಡಲಿಲ್ಲ ಅಂದರೆ ಇದೇ ರೀಸನ್. ಮಾಡೋಣ, ಏನಾದರೂ ಮಾಡೋಣ, ಲೈಫ್ ಕೆರಿಯರ್. ಸೊ ಅವನೇನೋ ಮಾಡೋಣ ಅಂತ ಒಂದಷ್ಟು ಐಡಿಯಾಸ್ ಕೊಟ್ಟ ಆ್ಯಂಡ್ ನಾನು ಓಕೆ ಅಂತ ಅನ್ನಿಸ್ತು. ಸೊ ಏನೋ ಮಾಡೋಣ ಅನ್ನೋ ಒಂದು ರೀಸನ್ಗೆ, ಒಂದು ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ರೀಸನ್ಸ್ಗೆ ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಮನೆ ಮತ್ತು ಹೊರಗಡೆ ಓಡಾಡೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅಂಡ್ ಅದೆಲ್ಲ ಎಲ್ಲಿ ಸಿಗುತ್ತೆ, ಆ ಬಿಸ್ನೆಸ್ಗೆ ಏನು ಮಾಡೋದು ಅಂಡ್ ಯಾವ ಥರ ಇದು ಮಾಡೋದು ಅನ್ನೋ ಒಂದಕ್ಕೆ ಆಲ್ಮೋಸ್ಟ್ 90% 99% ಅಂದ್ಕೊಳ್ಳಿ ಆಲ್ಮೋಸ್ಟ್ ಆ ಬಿಸ್ನೆಸ್ಸು ಕನ್ಫರ್ಮ್ಡ್ ಆಗಿತ್ತು. ಸೊ ಕಿರಣ ಆಲ್ಮೋಸ್ಟ್ ಇದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ ನಾವು ಅದ್ರ ಬಗ್ಗೆ ಎಷ್ಟು ಇನ್ವೆಸ್ಟ್ ಮಾಡೋದು, ಏನು ಮಾಡೋದು, ಯಾವ ಥರ, ಯಾಕಂದರೆ ನಮ್ಗೆ ಅದು ಹೊಸದು. ಸೊ ಅದಕ್ಕೋಸ್ಕರ ನಾವೆಲ್ಲ ಥರ ಪ್ಲ್ಯಾನಿಂಗ್ ಕೂಡ ಮಾಡಿದ್ವಿ. ಮಾಡಿದ್ಮೇಲೆ ನಾವು ಏನೇನು ನಮ್ಮ ಬಿಸ್ನೆಸ್ಗೆ ಒಂದು ವಸ್ತುವಿನ ಅವಶ್ಯಕತೆ ತುಂಬ ಇತ್ತು. ಅದಕ್ಕೆಲ್ಲನೂ ಏನು ಮಾಡಿದ್ವಿ, ಹೋಗಿ ಸ್ವಲ್ಪ ಅಡ್ವಾನ್ಸ್ ಮಾಡಿಬಿಟ್ವಿ. ಸೊ ಇವತ್ತು ಶನಿವಾರ, ನೆನ್ನೆ ಶುಕ್ರವಾರನೇ ನಾವು ಆ ಬಿಸ್ನೆಸ್ನ ಶುರು ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಕನ್ಫರ್ಮ್ಡ್, 100ಗೆ 99% ಇಸ್ ಕನ್ಫರ್ಮ್ಡ್ ಆಗಿತ್ತು. ಆ್ಯಂಡ್ ಎಲ್ಲದಕ್ಕೂ ಕೂಡ ಅಡ್ವಾನ್ಸ್ ಕೂಡ ನಾವು ಮಾಡಿ ಬಂದಿದ್ವಿ. ಸೊ ಹೇಗೆ ಅಂದರೆ ಒಂದು 40-45,000 ಅದಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಅಂದಾಗ ಅದಕ್ಕೊಂದು 10,000 ಮತ್ತು ಇನ್ನೊಂದು ಯಾವುದೋ 10,000ಗೆ ಒಂದು 5,000 ಆ ಥರ ಎಲ್ಲ ಅಡ್ವಾನ್ಸ್ಡ್ ಆಗೋಗಿತ್ತು. ಸೊ ಮಾಡೋಣ, ಇನ್ನೇನು ಶುರು ಮಾಡೋಣ, ಇನ್ನೊಂದು 2 ಡೇಸಲ್ಲಿ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ವಿಷಯನ ಅನ್ನಷ್ಟಲ್ಲಿ ದಿಢೀರಂತ ಒಂದು ಬಿಸ್ನೆಸ್ಸು ಒಂದೇ ಸಲ ಡಮಾರ್ ಅಂತ ಒಂಥರ ಅವನಿಗೆ ಹೆಂಗೆ ಶಾಕ್ ಆಯಿತು ಕಿರಣಂಗೆ ಅಂದರೆ, ಇಷ್ಟು ಆಸೆ, ಇಷ್ಟು ಕನಸು, ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡು ನಾವೇನೋ ಮಾಡೋಣ, ನಮ್ಮ ಲೈಫಲ್ಲಿ ನಮ್ಗೆ ಇಷ್ಟೊಂದು ಜನ ಮೋಸ ಮಾಡಿದ್ದಾರೆ ಆ್ಯಂಡ್ ನಾವೇನೋ ಮಾಡೋಣ ಅನ್ನೋ ಟೈಮಲ್ಲಿ ಒಂದೇ ಸಲ
ಶಾಕ್ ಆಯಿತು. ಆ್ಯಂಡ್ ಆಮೇಲೆ ಅಡ್ವಾನ್ಸ್ ಮಾಡಿರೋರಿಗೆಲ್ಲ ಫೋನ್ ಮಾಡಿದಾಗ ಇಲ್ಲ ನೀವು ಪರ್ಚೇಸ್ ಮಾಡಿಕೊಡಿ, ಯಾಕಂದರೆ ನಾವು ವಸ್ತು ತಂದುಬಿಟ್ಟಿದ್ದೀವಿ ನಾವು, ಸೊ ಇಲ್ಲಾಂದರೆ ನೀವು ಅಡ್ವಾನ್ಸ್ ವಾಪಸ್ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಇದು. ಏನು ಮಾಡೋದು ನೆಕ್ಸ್ಟು? ಆ್ಯಂಡ್ ಕಿರಣ ಓಕೆ ಇದೊಂದು ಒಂದು ಸ್ವಲ್ಪ ಅಮೌಂಟು ಅಡ್ವಾನ್ಸ್ ಮಾಡಿರೋದೆಲ್ಲ ಹೋಯಿತು, ಸುಮ್ಮನೆ ಎಲ್ಲ ವೇಸ್ಟ್ ಆಯಿತು ಅನ್ನೋ ಒಂದು ಡಿಪ್ರೆಷನ್ ಮೂಡಾಗೂ ಹೋಗ್ಬಿಟ್ಟ. ಸೊ ನನಗೆ ಹೆಂಗಾಗತ್ತೆ, ಏನು ಮಾಡೋದು, ಏನಾದರೂ ಮಾಡಲೇಬೇಕು, ಬಟ್ ಆಗೋಗಿದೆ, ಅಡ್ವಾನ್ಸ್ ಆಗೋಗಿದೆ, ಎಲ್ಲ ಆಗೋಗಿದೆ. ಸೊ ಈ ಮೂಮೆಂಟಲ್ಲಿ ನಾವು ಹೆಂಗೆ ಬಿಸ್ನೆಸ್ನ ಸ್ಟಾಪ್ ಮಾಡೋದು, ಹೆಂಗೆ? ಆಮೇಲೆ ಎಲ್ರಿಗೂ ವಿಷಯ ಗೊತ್ತಾಗೋಗಿದೆ. ಆ್ಯಂಡ್ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ, ಏನು ಮಾಡ್ತಾರೆ ಅಂತ, ಹಿಂಗೆ ಮಾಡ್ತಾರಂತೆ ಅಂತ ಪಬ್ಲಿಕ್ ಕೂಡ ಆಗೋಗಿದೆ. ಸೊ ಆ ಟೈಮಲ್ಲಿ ಏನು ಮಾಡೋದು? ಡೂ ಆರ್ ಡೈ. ಮತ್ತೆ ನನಗೆ ಡೂ ಆರ್ ಡೈ ಅನ್ನೋ ಒಂದು ಕಾನ್ಸೆಪ್ಟು. ಸೊ ವಾಟ್ ನೆಕ್ಸ್ಟ್? ಆಲ್ಮೋಸ್ಟ್ ಕನ್ಫರ್ಮ್ಡ್, ಆಲ್ಮೋಸ್ಟ್ ಎಲ್ಲದಕ್ಕೂ ಅಡ್ವಾನ್ಸ್ ಪೇ ಮಾಡಾಗಿದೆ. ಆ್ಯಂಡ್ 10 to 15 days ಓಡಾಟ ಜಾಸ್ತಿ ಆಗಿದೆ. ಆ್ಯಂಡ್ ಬ್ಯಾಂಕೆಲ್ಲ ಹೋಗಿ ಬಂದಿದೆ, ಫಿನಾನ್ಷಿಯಲಿ ಫಿಟ್ ಆಗಿದೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಇಟ್ಸ್ ಡಮಾರ್ ಅಂತ ಒಂದೇ ಸಲ ಅಷ್ಟು ದಿನ ನಿದ್ದೆಗೆಟ್ಟು, ಅಷ್ಟು ದಿನ ಓಡಾಡಿ, ಅಷ್ಟು ದಿನ ಎಲ್ಲನೂ ಪ್ರೀ ಪ್ಲ್ಯಾನ್ ಮಾಡಿದ್ದೆಲ್ಲ ಒಂದೇ ಸಲ ಹೋಯಿತು. ಬಟ್ ಅದೇನಾಯಿತು ಅಂತ ಅಂದರೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ನೆಕ್ಸ್ಟ್ ಏನಾಯಿತು ಅದಾದಮೇಲೆ ಇದೆಯಲ್ಲ ಮಜಾ ಅದು. ಸೊ ಕಿರಣ ಡಿಪ್ರೆಷನ್ ಆದ. ಆ್ಯಂಡ್ ಆಮೇಲೆ ಅವ್ನು ಹೇಳ್ದ ಇಲ್ಲ ನಾನೇ ಪ್ಲ್ಯಾನಿಂಗಲ್ಲಿ, ಯಾಕಂದರೆ ನಾವು ಇವಾಗ ತುಂಬ ಪ್ಲ್ಯಾನ್ ಮಾಡಿ ಲೈಫ್ನ ಲೀಡ್ ಮಾಡ್ತೀವಿ. ಯಾಕಂದರೆ ಎಲ್ರಿಗೋಸ್ಕರ ಮಾಡಿ ಎಲ್ಲರಿಂದ ಬಹುಮಾನಗಳೆಲ್ಲ ತುಂಬ ಚೆನ್ನಾಗಿ ಸಿಕ್ಕಿದೆ. ಸೊ ಇವಾಗ ನಾವೇನೋ ಮಾಡೋಣ, ಏನೋ ಒಂದು ಆಗುತ್ತೆ ಅಂತ ಸ್ಟಾರ್ಟ್ ಮಾಡೋಣ ಅನ್ನೋ ಟೈಮಲ್ಲಿ ಕಿರಣ ಹೇಳ್ದ ಇಲ್ಲ ನಾನು ಏನೂ ಮಾಡಲ್ಲ, ಇದು ಲಾಸ್ಟು, ನನಗೆ ಇದೆಲ್ಲ ಬೇಡ, ಸ್ಟಾಪ್ ಮಾಡೋಣ, ಹೋದರೆ ಒಂದಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಹೋದರೆ ಹೋಯ್ತು ಅಂತ. ಸೊ ನಾನು ಯಾವತ್ತೂ ಗಿವ್ ಅಪ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಲೈಫಲ್ಲಿ ಚಾಲೆಂಜಸ್ನ ತುಂಬ ಚೆನ್ನಾಗಿ ತೊಗೊಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎಂತೆಂಥ ಚಾಲೆಂಜಸ್ನ ಫೇಸ್ ಮಾಡಿ ಬಂದಿದ್ದೀನಿ. ಸೊ ಇಲ್ಲ ಮಾಡೋಣ. ಆಮೇಲೆ ಅದಾಯಿತು, ಒಂದು 1 hour ನಮಗೆ ಕೈ ಕಾಲೇ ಆಡಲಿಲ್ಲ. ಆ್ಯಂಡ್ ಆಮೇಲೆ ಒಂದೇ ಸಲ ಎಲ್ಲನೂ ನೀರೊಳಗೆ ಕೊಚ್ಕೊಂಡು ಹೋಗೋ ಥರ ಒಂದು ಇನ್ಸಿಡೆಂಟು. ಸೊ ವಾಟ್ ನೆಕ್ಸ್ಟ್ ಏನು ದಾರಿನೇ ಇಲ್ವಾ? ಯಾಕೆ ಎಲ್ಲ ದಾರಿನೂ ಈ ಥರ ಸ್ಟಾಪ್ ಆಗ್ತದೆ, ಎಲ್ಲ ದಾರಿನೂ ಮುಚ್ಕೊಂಡ್ಬಿಡ್ತದೆ? ಏನೋ ಮಾಡೋಣ ಅಂದರೆ ಯಾಕೆಲ್ಲ ಈ ಥರ ಸ್ಟಾಪ್ ಆಗ್ತದೆ? ಅನಿವಾರ್ಯ ಕಾರಣದಿಂದ ಸ್ಟಾಪ್ ಆಯಿತು. ಆ್ಯಂಡ್ ಆಸೆ ಕನಸೆಲ್ಲ ಒಂದೇ ಸಲ ನುಚ್ಚು ನೂರಾಗೋಯ್ತು. ಸೊ ಅವನಿಗೆ ತುಂಬ ಆಸೆ ಇತ್ತು, ನಾನು ಅವನಲ್ಲಿ ಅಷ್ಟು ಹುಮ್ಮಸ್ಸು ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ನಾವು ಬ್ಯುಸಿ ಆಗೋಣ. ಆಮೇಲೆ ಅವನೆಲ್ಲದಕ್ಕಿಂತ ನನ್ನನ್ನು ಕಂಫರ್ಟ್ ಝೋನಲ್ಲಿ ಇಡೋಕ್ಕೆ ಇಷ್ಟಪಡ್ತಾನೆ. ಹೆಂಗೆ ಅಂದರೆ ಇಲ್ಲ ಲಕ್ಷ್ಮಿ ನೀನು ಬ್ಯುಸಿ ಆಗಬೇಕು, ಯಾಕೆಂದರೆ ನೀನು ಇದರಿಂದ ಆಚೆ ಬರಬೇಕು, ನೀನು ಹಂಗಿರ್ಬೇಕು. ಅವ್ನು ತುಂಬ ಆಸೆ ಕನಸಿಂದ ಇದನ್ನು ಶುರು ಮಾಡೋಣ ಅಂದ್ಕೊಂಡೆ. ಸೊ ಅದನ್ನು ನಾನು 15 days ನಾನೇ ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಅಂದರೆ ಅವನು ಅಷ್ಟು ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡು ದಿನಾ ಹೇಳೋನು, ದಿನಾ ಮಲ್ಗೋಕ್ಕಿಂತ ಮುಂಚೆ, ಕೂರೋಕ್ಕೆ ಮುಂಚೆ, ನಿಲ್ಲೋಕ್ಕೆ ಮುಂಚೆ ಏನೇ ಕೆಲಸ ಮಾಡ್ತಾಯಿದ್ರು ಡಿಸ್ಕಷನ್ ಮಾಡೋ ನನ್ನ ಜೊತೆ, ಹಿಂಗೆ ಮಾಡೋಣ, ಹಿಂಗೆ ಆಗುತ್ತೆ. ಸೊ ನಾನು ಅವನಲ್ಲಿ ಯಾವತ್ತೂ ಆ ಒಂದು ಹುಮ್ಮಸ್ಸು ನೋಡೇ ಇರಲಿಲ್ಲ. ಸೊ ಅವನು ಅದನ್ನೆಲ್ಲ ಹೇಳಿದಾಗ ನಂಗೆ ಒಂಥರ ಅವ್ನು ಹೇಳೋದು, ಅವನು ಒಂದು ಪೋರ್ಟ್ರೇ ಮಾಡೋನಲ್ಲ, ಅದೇ ನಂಗೆ ತುಂಬ ಖುಷಿ ಅಂತ ಅನಿಸಿತ್ತು. ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡೋನು, ಹಿಂಗೆ ಇರಬೇಕು, ಹಿಂಗೆ ಆಗಬೇಕು, ಆ್ಯಂಡ್ ನೀನು ಹಿಂಗೆ ಮಾಡಬೇಕು, ನೀನು ತುಂಬ ಖರ್ಚು ಮಾಡ್ತೀಯ, ನೀನು ಹಿಂಗೆ ಅದೆಲ್ಲ ಹೇಳೋನು. ಅದು ನೋಡೋಕ್ಕೆ ನಂಗೆ ಖುಷಿ ಆಗೋದು. ಆ್ಯಂಡ್ ನಾನು ಎಷ್ಟಾಗುತ್ತೆ ಅಷ್ಟು ನನ್ನ ಯೂಟ್ಯೂಬ್ ಚಾನಲ್, ನನ್ನ ಪರ್ಸ್ನಲ್ ಇದೆಲ್ಲ ಬಿಟ್ಟು ನಾನು ಅವ್ನು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾನಲ್ಲ, ನಾನು ಅವನಿಗೆ ಸಪೋರ್ಟ್ ಮಾಡೋಣ ಅಂತ ಒಂದು 15 days ಪ್ಲ್ಯಾನ್ ಮಾಡಿದ್ದು ಹೋಯಿತು. ಸೊ ಅದಾದಮೇಲೆ ಏನಾಯಿತು ಅಂತ ಹೇಳ್ತೀನಿ. ಸೊ ಅವ್ನು ತುಂಬ ಒಂಥರ ನಮಗೆ ಈ ಬಿಸ್ನೆಸ್ ಶುರುವಾಗಲ್ಲ, ಈ ಬಿಸ್ನೆಸ್ ಇಲ್ಲಿಗೆ ಫ್ಲಾಪ್ ಆಗುತ್ತೆ ಅಂತ ಹೋಯಿತು, ಇನ್ನು ಅಡ್ವಾನ್ಸ್ ಮಾಡಿರೋದೆಲ್ಲ ಹೋಯಿತು ಅನ್ನೋಷ್ಟೊತ್ತಿಗೆ ಅವನು ಫುಲ್ಲು ಡಿಗ್ರೇಡ್ ಆಗ್ಬಿಟ್ಟ. ಅಂದರೆ ಅವನಿಗೇನು ಅಷ್ಟೊಂದು ಮಾತಾಡ್ತಿದ್ದ ಬಿಸ್ನೆಸ್ ಬಗ್ಗೆ, ಹಿಂಗೆ ಮಾಡೋಣ ಹಂಗೆ ಅಷ್ಟೊಂದು ಹೇಳ್ತಿದ್ದವನು, ಇದೀನು ಒಂದೇ ಸಲ ಹಿಂಗೆ ಆಗ್ಬಿಟ್ನಲ್ಲ ಅನ್ನೋದು ನಂಗೆ ಸ್ವಲ್ಪ ಬೇಜಾರಾಯಿತು. ಸೊ ಅದಾದಮೇಲೆ ನಾನು ಪ್ಲ್ಯಾನ್ ಮಾಡಿದೆ, ಇಲ್ಲ
ಸ್ಟಾಪ್ ಮಾಡೋದು ಬೇಡ. ಇಷ್ಟೊಂದು ಪ್ಲ್ಯಾನ್ ಆಗಿದೆ, 15 ಡೇಸಿಂದ ನಾನು ಟೈಮ್ ಕೊಟ್ಟಿದ್ದೀನಿ, ನಾನು ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಆ್ಯಂಡ್ ಬರೀ ಇದ್ರ ಬಗ್ಗೆ ಕಾನ್ಸಂಟ್ರೇಟು. ಎಷ್ಟು ಸಲ ಸಿಟಿಗೆ ಹೋಗ್ಬಿಟ್ಟಿದ್ದೀವೋ, ಎಷ್ಟು ಸಲ ಏನೇನೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವೋ, ಇಟ್ಸ್ ಓಕೆ. ಏನು ನಾವಬ್ಬ ಅಂದರೆ ನಾವು ಪ್ಲ್ಯಾನಿಂಗ್ ಮಾಡಿರೋದ್ರ ಮೇಲೆ ಒಂದು 2.5-3 lakhs ಖರ್ಚಾಗುತ್ತಾ, ಅಷ್ಟೇ ತಾನೇ ಆಗೋದು. ಓಕೆ, ಇದನ್ನು ಮಾಡೋಣ. ಸರಿ, ಏನು ಮಾಡೋಣ, ಅಷ್ಟೊಂದು ಇನ್ವೆಸ್ಟ್ ಮಾಡಿ ಸೈಟ್ ತೊಗೊಂಡಿದ್ದೀವಿ, ಅದರಲ್ಲೇ ಏನಾದರೂ ಮಾಡೋಣ. ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಮ್ಮ ಒಂದು ಸ್ವಂತ, ಇವಾಗ ಹೆಂಗೆ ಅಂದರೆ ಸ್ವಂತವಾಗಿ ಇಲ್ಲದೆ ಇರೋರೆ ಏನೇನೋ ಮಾಡ್ತಾರೆ ಅಂದಾಗ ನಾವು ಸ್ವಂತವಾಗಿದ್ದಾಗ ಏನಾದ್ರು ಮಾಡೋಣ. ಸರಿ, ಏನು ಮಾಡೋಣ? ಎಸ್, ಮಾಡೋಣ. ಅಲ್ಲಿಂದನೇ ಬಿಸ್ನೆಸ್ ಶುರು ಮಾಡೋಣ. ಇನ್ನೊಂದು 2-3 lakhs ಎಕ್ಸ್ಟ್ರಾ ಖರ್ಚಾಗುತ್ತೆ, ಅಷ್ಟೇ ತಾನೇ. ನಮ್ಮ ಲೈಫ್ ಕೆರಿಯರ್ಗಿಂತ ಏನು ನಮಗೇನು ದೊಡ್ಡದಲ್ಲ. ಓಕೆ, ಮಾಡೋಣ. ಶುರು ಆಯಿತು. ಶುರು ಆದಮೇಲೆ ನಾ ಹೇಳಿದೆ, ಇಲ್ಲ ಏನಾಗತ್ತೆ ಮಾಡೋಣ, ಡೂ ಆರ್ ಡೈ ಅಷ್ಟೇ. ನಾನು ಯಾವುದನ್ನು ಹಾಗೆ ತೊಗೊಳ್ಳೋದು, ಇಲ್ಲ ಮಾಡೋಣ ಇಲ್ಲ ಬೇಡ. ಈಗ ಮಾಡೋಣ ಅಂತ ಆಗಿದೆ, 15 days ವೇಸ್ಟ್ ಆಗಿದೆ. ಎನರ್ಜಿ ವೇಸ್ಟು, ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಎಲ್ಲ ವೇಸ್ಟ್ ಆಗ್ತದೆ. ಯಾಕೆ ವೇಸ್ಟ್ ಆಗೋಕ್ಕೆ ಬೇಡ? ಇನ್ನೊಂದು ಆಲ್ಮೋಸ್ಟ್ ಈ ಮಂತ್ ಓಪನ್ ಮಾಡೋವಂಥ ಬಿಸ್ನೆಸ್ ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ. ನಮ್ಮ ಸ್ವಂತ ಜಾಗ ಇದೆ, ಅಲ್ಲೇ ಮಾಡೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಮೇಲೆ ನಾನು ನಮ್ಮ ಸ್ವಂತ ಜಾಗದಲ್ಲೇ ನಾವಿಬ್ಬರು ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಏನು, ಹೇಗೆ, ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದನ್ನು ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಇಷ್ಟು ದಿನ ಆದರೂ ಯಾಕೆ ಇವಳು ಯೂಟ್ಯೂಬ್ ಚಾನಲ್ ಹಾಕಿಲ್ಲ ಅಂದಾಗ, ನಾನು ಸ್ವಲ್ಪ ಕಿರಣನ್ ಲೈಫು, ಅವ್ನ ಕೆರಿಯರ್ ಅಂತ ಬಂದಾಗ ನಂದೊಂದು ಸ್ವಲ್ಪ ಅವನು ಹೇಗೆ ಅವನದೆಲ್ಲ ಸೈಡಿಗಿಟ್ಟು ನನಗೆ ಪ್ರೋತ್ಸಾಹ ಮಾಡ್ತಾನೆ, ನಾನು ಹಾಗೆ. ಸೊ ಅವನ ವಿಷಯ ಅಂತ ಬಂದಾಗ ನಾನು ನನ್ನ ಲೈಫಲ್ಲಿ ಏನೇ ನಂದು ಕೆರಿಯರ್ ಬಗ್ಗೆ ಆಗಲಿ ಏನೋ ನನ್ನ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡಲ್ಲ, ಕಾನ್ಸಂಟ್ರೇಟ್ ಮಾಡಲ್ಲ. ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದೆ ಅವನ ಒಂದು ವಿಚಾರವಾಗಿ ಆ ಒಂದು ಇದರಿಂದ ನಾವು ಯೂಸ್ ಮಾಡಿರೋ ಎನರ್ಜಿ, ಟೈಮು ಎಲ್ಲ ವಾಪಸ್ ಸಿಗಲ್ಲ. ಸೊ ನಾವು ಅಷ್ಟೊಂದು ಮಾಡಿದ್ದೀವಿ ಅಂದಾಗ ಎಸ್ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. ಸೊ ಏನು ಮಾಡೋಣ. ಯಾಕೆಂದರೆ ಲೈಫಲ್ಲಿ ಚಾಲೆಂಜಸ್ನ ನಾನು ತುಂಬ ಚೆನ್ನಾಗಿ ಗೆದ್ದು ಬಂದವಳು. ಯಾರು ಏನೇ ಅಂದರು, ಯಾರು ಏನೇ ಮಾಡಿದ್ರು, ನಮ್ಮಿಬ್ಬರು ಕೆರಿಯರ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ಎಸ್ ಅಫ್ಕೋರ್ಸ್ ನಾವು ಯೋಚನೆ ಮಾಡಲೇಬೇಕು. ಸೊ ಹಾಗಾಗಿ ಇಲ್ಲ ಮಾಡೋಣ, ನಮ್ಮ ಸೈಟಲ್ಲೇ ಮಾಡೋಣ. ಇನ್ನೊಂದು 3 lakhs ಎಕ್ಸ್ಟ್ರಾ ಖರ್ಚಾಗುತ್ತಾ, ಓಕೆ ಮಾಡೋಣ ಅಂತ ನಾನೇ ಧೈರ್ಯ ಮಾಡಿ ಮಾಡ್ತಾಯಿದ್ದೀವಿ. ಏನು ಮಾಡ್ತಾಯಿದ್ದೀವಿ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಅಂದರೆ, ಎಲ್ರಿಗೂ ಎಷ್ಟೋ ಜನಕ್ಕೆ ಲೈಫಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀರ, ಅದರಲ್ಲಿ ಫೇಲ್ಯೂರ್ ಆಯಿತು, ಏನಾಯಿತು ಅಂತ ಬಂದಾಗ ದಯವಿಟ್ಟು ಯಾರು ಅಷ್ಟೇ ಬಾ, ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ, ಯಾರು ಕೂತ್ಕೋ, ಚೇರಾಕು, ಯಾರೇ ಅಷ್ಟೇ ಇವರೇ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇರೋ, ತುಂಬ ಫ್ಲಾಪ್ ಆಗೋಯ್ತು ಬಿಸ್ನೆಸ್ಸು, ಫ್ಲಾಪ್ ಆಗೋಯ್ತು. ಈಗ ಬೇರೆ ಥರ ಓಪನ್ ಆಗ್ತಾಯಿದೆ. ಹೇಳು ಹೆಂಗೆ, ಏನೇನೆಲ್ಲ ಆದ್ಮೇಲೆ ಹೇಳ್ತೀವಿ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಅವ್ರ ಆಶೀರ್ವಾದ ಇರುತ್ತೆ. ನೀನು ವಿಚಾರ ಹೇಳು. ಏನಂದರೆ ನಾವಿಬ್ಬರು ಏನು ಪ್ಲ್ಯಾನ್ ಮಾಡಿ ಹಾಕಿದ್ದೋ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಇದಕ್ಕೆ ನಮ್ಮ ಸೈಟಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೀವು ಹೆಂಗೆ ಅನ್ನಿಸ್ತು? ನಾವೇನೋ ಮಾಡೋಣ ಅಂತ ಒಂದು 15 days ಯೂಟ್ಯೂಬ್ ಚಾನಲ್ ಏನೋ ಮಾಡಿದೆ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಎಲ್ಲ ಪ್ರಿಪೇರ್ ಆಗಿದ್ದು, ಲಾಸ್ಟ್ ಟೈಮಲ್ಲಿ ಮತ್ತೆ ಇವಾಗ ಖುಷಿ ಇದೆಯಾ ಸ್ಟಾರ್ಟ್ ಮಾಡಿರೋದು? ಖಂಡಿತ. ಏನು ಸ್ಟಾರ್ಟ್ ಮಾಡ್ತಾ ಇದೀಯಾ? ಏನೋ ಮಾಮೂಲಿ ಸಣ್ಣದಾಗೆ. ಸೊ ಇದಂತೂ ತುಂಬ ಧೈರ್ಯ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ತುಂಬ ಆಸೆ ಪಟ್ಟಿದ್ದೆ ನಾನು, ತುಂಬ ಇಷ್ಟಪಟ್ಟು, ತುಂಬ ಆಸೆ ಪಟ್ಟು ನಾನು ಮಾಡ್ತೀನಿ 15 ಡೇಸಿಂದ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿದ್ದೆನೂ ಮಾಡಿರಲಿಲ್ಲ. ಇವನು ಆ ಥರ ಪ್ಲ್ಯಾನ್ ಮಾಡಿದ್ವಿ, ಒಂದೇ ಸಲ ಫ್ಲಾಪ್ ಆಗೋಯ್ತು. ಸೊ ಇವಾಗ ನಾನು ಅದನ್ನೇ ಹೇಳಕ್ಕೆ ಬಂದೆ, ದೇವರು ನಮ್ಮ ಲೈಫಲ್ಲಿ ಏನಾದರೂ ಒಂದನ್ನು ಕ್ಯಾನ್ಸಲ್ ಮಾಡಿದ್ದಾನೆ ಅಥವಾ ಸ್ಟಾಪ್ ಮಾಡಿದ್ದಾನೆ, ಅದರಿಂದ ನಮಗೆ ಆಚೆ ತಂದಿದ್ದಾನೆ ಅಂದರೆ ಅದು ನಮ್ಮ ಒಳ್ಳೇದಕ್ಕೆ. ಯಾಕೆ ಅಂದರೆ ನಮಗೆ ಇವಾಗ ನೋಡಿ, ನನಗೆ ಇದು ಫ್ಲಾಪ್ ಆಗಿದ್ರಿಂದನೇ ನಾವು ನಮ್ಮ ಸ್ವಂತ ಜಾಗದಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮನೆಯಿಂದ ನಮ್ಗೆ ಬೀಗ ಹಾಕಿ ಆಚೆ ಹಾಕಿದಾಗ ನಾವು ಸೈಟು ಯಾವತ್ತೋ ಅಡ್ವಾನ್ಸ್ ಮಾಡಿರೋ ಸೈಟು ನಮ್ಗೆ ಸಿಕ್ತು.
ಇವಾಗ ನಾವೇನೋ ಬಿಸ್ನೆಸ್ ಮಾಡಬೇಕು ಅಂದಾಗ ಅದು ಹೆಂಗೆ ಫ್ಲಾಪ್ ಆಯಿತು ಅದರಿಂದ ನಾವು ಸ್ವಂತ ಜಾಗದಲ್ಲೇ ನಾವು ಸ್ವಂತವಾಗೇ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೀವಿ. ಸೊ ಈ ಧೈರ್ಯ ಕೊಡೋದೇ ದೇವರು ನಮಗೆ. ಯಾವುದಾದ್ರೂ ಒಂದರಿಂದ ಪಾರು ಮಾಡ್ತಾ ಇದ್ದಾನೆ ನಮ್ಮನ್ನು, ಯಾವುದಾದ್ರೂ ಒಂದು ವಿಷಯದಲ್ಲಿ ಫ್ಲಾಪ್ ಮಾಡಿದ್ದಾನೆ, ಫೇಲ್ಯೂರ್ ಆಯಿತು, ಎಷ್ಟೊಂದು ಪ್ಲ್ಯಾನ್ ಮಾಡಿದ್ದೆಲ್ಲ ಫೇಲ್ಯೂರ್ ಆಯಿತು ಅಂದರೆ ಅದು ನಮ್ಮ ಒಳ್ಳೇದಕ್ಕೇ. ಸೊ ಅದಕ್ಕೆ ಇಷ್ಟು ದಿನ ಮಾಡಿರಲಿಲ್ಲ ಯೂಟ್ಯೂಬ್ ಚಾನಲ್ನ. ನೆಕ್ಸ್ಟ್ ವಿಡಿಯೋಲಿ ನಾವೇನು ಮಾಡ್ತಾಯಿದ್ದೀವಿ ಏನು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಏನಾದರೂ ಹೇಳಬೇಕಾ? ಏನಿಲ್ಲ, 15 ದಿವಸ ಗ್ಯಾಪ್ ಆಗೋಯ್ತು ಅನಿಸುತ್ತೆ. ಯಾಕಂದರೆ ನಾವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಅದು ಮಾಡೋಣ ಅಂತ ತುಂಬ ಆಸೆ ಪಟ್ಟಿದ್ದು. ಸೊ ಹಾಗಾಗಿ ಫೈನಲಿ ಒಟ್ಟೇನೋ ಅಂದರೆ ಜನ ಹೆಂಗೆ ಏನು ಅನ್ನೋದು ಸ್ವಲ್ಪನೇ ತಿಳ್ಕೊತಾ ಇದೀವಲ್ಲ, ಅದು ದೇವರು ತಿಳ್ಕೊಳ್ಳಿ. ಬಟ್ ಏನಂದ್ರೆ ಯಾರೇನೇ ಮಾಡಿದ್ರು ದೇವ್ರು ನಮ್ಮ ಕೈ ಬಿಡ್ತಾ ಇಲ್ಲ. ಸೊ ಅದಕ್ಕೆ ನಾವಿಷ್ಟು ಯೋಚನೆ ಮಾಡಿದ್ರೆ ದೇವ್ರು ನಮ್ಮನ್ನು ಇಲ್ಲಿಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಮಗೆ ಯಾವುದೇ ಒಂದು ಫೇಲ್ಯೂರ್ ಆದರೂ ಲೈಫಲ್ಲಿ ಏನೇ ಆದರೂ ತಲೆ ಕೆಡ್ಸ್ಕೊಬಿಡಿ, ದೇವ್ರು ನಮಗಂತಲೇ ಬೇರೆ ಒಂದು ಲೋಕನೇ ಸೃಷ್ಟಿ ಮಾಡಿರ್ತಾನೆ. ಸೊ ನಾವಿಷ್ಟು ಆಸೆ ಪಟ್ಟರೆ ಅವ್ನು ಇಷ್ಟು ದೊಡ್ಡದಾಗಿ ನಮ್ಮ ಬಗ್ಗೆ ಬರೆದಿರ್ತಾನೆ. ಸೊ ಅದು ನಮ್ಮ ಲೈಫಲ್ಲಿ ಆಗ್ತಾ ಇದೆ. ಏನೋ ಚಿಕ್ಕದಾಗಿ ಮಾಡೋಣ ನಾವು ನಮಗೋಸ್ಕರ ಅಂತ ಹೋಗ್ತಾ ಇದ್ದೀವಿ. ಸೊ ಏನು ಯಾವ ಥರ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ನಾನು ಯಾಕೆ ಯೂಟ್ಯೂಬ್ ಮಾಡಲಿಲ್ಲ, ಇಷ್ಟು ದಿನ ಯಾಕೆ ಗ್ಯಾಪ್ ಮಾಡಿದ್ಲು ಅಂತ ಅನ್ಕೊತೀರಾ ಅಂತ ಈ ವಿಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರ ಪ್ರೀತಿಗೆ ತುಂಬ ಧನ್ಯವಾದಗಳು. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.